ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಶ್ರೀರಾಮಚಂದ್ರನು ಸೀತೆಯನ್ನು ಕಳೆದುಕೊಂಡು ಆ ಕಾಡಿನಲ್ಲಿ ದಂಡಕಾರಣ್ಯದಲ್ಲಿ ಪಂಚವಟಿಯಿಂದ ಮುಂದಕ್ಕೆ ಹುಡುಕಿಕೊಂಡು ದಕ್ಷಿಣ ದಿಕ್ಕಿನತ್ತ ಸಾಗುತ್ತಾ ವಿರಹ ವೇದನೆಯನ್ನು ಅನುಭವಿಸುತ್ತಿರುವನು. ಸೀತೆಯನ್ನು ಕಳೆದುಕೊಂಡು ವಿಲಪಿಸುತ್ತಾ ಆತ ಮತಂಗಾಶ್ರಮದ ಸಮೀಪದಲ್ಲಿ ಶಬರಿಯನ್ನು ಭೇಟಿಯಾಗಿ ಆ ಶಬರಿಗೆ ಮುಕ್ತಿ ಭಾಗ್ಯವನ್ನು ಕರುಣಿಸಿ, ಅದಕ್ಕೂ ಮುನ್ನ ಕಬಂಧನೆಂಬ ರಾಕ್ಷಸನನ್ನು ಕೊಂದಾಗ ಆ ರಾಕ್ಷಸ ದೇಹದಿಂದ ಬಿಡುಗಡೆ ಹೊಂದಿದ ದೇವದೂತನೊಬ್ಬನು ಮುಂದೆ ಋಷ್ಯಮುಖ ಪರ್ವತದಲ್ಲಿ ಸಿಗುವಂತಹ ಸುಗ್ರೀವನಿಗೆ ಸಹಾಯವನ್ನು ಮಾಡಿ ಆ ಸುಗ್ರೀವನ ಸಹಾಯವನ್ನು ಪಡೆದುಕೊಂಡು ರಾವಣನನ್ನು ಸೋಲಿಸಬೇಕೆಂದು ಹೇಳಿದ್ದರಿಂದ ಅವರಿಬ್ಬರು ಋಷ್ಯಮುಖ ಪರ್ವತವನ್ನು ಹುಡುಕಿಕೊಂಡು ಸುಂದರವಾದ ಪಂಪಾ ಸರೋವರದ ತೀರಕ್ಕೆ ಬಂದಿದ್ದಾರೆ. ಆ ಸಮಯದಲ್ಲಿ ಋಷ್ಯಮುಖ ಪರ್ವತದಲ್ಲಿ ಸುಗ್ರೀವನೆಂಬ ವಾನರನು ವಾಸ ಮಾಡುತ್ತಿದ್ದನು. ಅವನು ತನ್ನ ಕೆಲವು ಅನುಯಾಯಿಗಳೊಡನೆ ಆ ಪರ್ವತ ಪ್ರಾಂತದಲ್ಲಿ ಸಂಚರಿಸುತ್ತಿದ್ದನು. ಶ್ರೀರಾಮನನ್ನು ಲಕ್ಷ್ಮಣನನ್ನು ಅವನು ನೋಡಿದನು. ಅವನಿಗೆ ಗಾಬರಿಯಾಯಿತು. ತನ್ನ ಸಂಗಡಿಗರನ್ನು ಕರೆದುಕೊಂಡು ಆ ಪರ್ವತದಲ್ಲಿದ್ದ ಮತಂಗಾಶ್ರಮದಲ್ಲಿ ಅಡಗಿಕೊಂಡನು. ಸುಗ್ರೀವನು ಕಿಷ್ಕಿಂಧ ರಾಜ್ಯದ ದೊರೆಯಾದ ವಾಲಿಯ ತಮ್ಮ. ಚಕ್ರವರ್ತಿಯ ತಮ್ಮನಾದರೂ ಕಾಡು ಮೇಡುಗಳಲ್ಲಿ ಅಲೆಯುವ ದುರವಸ್ಥೆ ಅವನಿಗೆ ಬಂದಿತ್ತು. ಅಣ್ಣನಿಗೆ ಹೆದರಿಕೊಂಡು ಅವನು ಋಷ್ಯಮುಖ ಪರ್ವತದಲ್ಲೇ ಇದ್ದ. ವಾಲಿ ಮತ್ತು ಸುಗ್ರೀವರು ವೃಕ್ಷರಾಜ ಎಂಬ ಕಪಿರಾಜನ ಮಕ್ಕಳು. ವೃಕ್ಷರಾಜನು ಸಾಯುವ ಮುನ್ನ ವಾಲಿಯನ್ನು ರಾಜನನ್ನಾಗಿಯೂ ಸುಗ್ರೀವನನ್ನು ಯುವರಾಜನನ್ನಾಗಿಯೂ ನಿಯಮಿಸಿದ್ದನು. ವಾಲಿಯು ಮಹಾಪರಾಕ್ರಮಿ. ಹಿಂದೆ ದೇವದಾನವರು ಅಮೃತಕ್ಕೋಸ್ಕರ ಸಮುದ್ರ ಮಥನವನ್ನು ನಡೆಸಿದಾಗ ವಾಲಿಯು ಮಥನ ಕ್ರಿಯೆಯಲ್ಲಿ ಅವರಿಗೆ ಸಹಾಯ ಮಾಡಿದ್ದ. ವಾಲಿಯು ಸುಷೇಣ ಎಂಬ ಕಪಿವೀರನ ಮಗಳಾದ ತಾರೆಯನ್ನು ಮದುವೆಯಾಗಿದ್ದ. ಇವರ ಮಗನೇ ಮಹಾಶೌರ್ಯವಂತನಾದ ಅಂಗದ. ಸುಗ್ರೀವನು ಅಣ್ಣನಿಗೆ ರಾಜ್ಯಭಾರದಲ್ಲಿ ಸಹಾಯ ಮಾಡುತ್ತಿದ್ದ. ಅವನಿಗೆ ಅಣ್ಣನನ್ನು ಕಂಡರೆ ತುಂಬಾ ಭಕ್ತಿ ಗೌರವ. ಅವನು ತಾರಾ ಎಂಬ ಕಪಿರಾಜನ ಮಗಳಾದ ರುಮೆಯನ್ನು ಮದುವೆಯಾಗಿದ್ದ. ಎಲ್ಲರೂ ಅನ್ಯೋನ್ಯವಾಗಿದ್ದರು. ವಾಲಿ ಮಹಾಶೂರ. ಯುದ್ಧದಲ್ಲಿ ಅವನನ್ನು ಜಯಿಸಬಲ್ಲವರೇ ವಿರಳ. ವಾಲಿಯು ಬೆಳಿಗ್ಗೆ ಸೂರ್ಯ ಹುಟ್ಟುವ ಮೊದಲೇ ಉತ್ತರ ಸಮುದ್ರದಿಂದ ದಕ್ಷಿಣ ಸಮುದ್ರದವರೆಗೆ, ಪೂರ್ವ ಸಮುದ್ರದಿಂದ ಪಶ್ಚಿಮ ಸಮುದ್ರದವರೆಗೆ ಹಾರುತ್ತಿದ್ದ. ದೊಡ್ಡ ದೊಡ್ಡ ಪರ್ವತಗಳನ್ನು ಚೆಂಡಿನಂತೆ ಮೇಲೆಸೆದು ಹಿಡಿದುಕೊಳ್ಳುತ್ತಿದ್ದ. ವಿಶಾಲ ವೃಕ್ಷಗಳನ್ನು ತಟನೆ ಮುರಿದು ಹಾಕುತ್ತಿದ್ದ. ಅಂತಹ ಬಲಶಾಲಿ ಅವನು. ಹೀಗಿದ್ದಾಗ ಒಮ್ಮೆ ಮಾಯಾವಿ ಎಂಬ ಒಬ್ಬ ರಾಕ್ಷಸ ಕಿಷ್ಕಿಂಧೆಗೆ ಬಂದು ಮಧ್ಯರಾತ್ರಿಯಲ್ಲಿ ಅರಮನೆಯ ಬಳಿ ಬಂದು ಗಲಾಟೆ ಮಾಡಲಾರಂಭಿಸಿದ. ಅವನ ಗಲಭೆಯಿಂದ ವಾಲಿಗೆ ನಿದ್ರಾ ಭಂಗವಾಗಿತು. ಅವನು ಕೋಪದಿಂದ ಮಾಯಾವಿಯೊಡನೆ ಯುದ್ಧಕ್ಕೆ ಹೊರಟ. ಸುಗ್ರೀವನು ಅಣ್ಣನ ಹಿಂದೆಯೇ ಹೋದ. ವಾಲಿಯನ್ನು ಕಂಡೊಡನೆ ಮಾಯಾವಿ ಹೆದರಿ ಓಡಲಾರಂಭಿಸಿದ. ವಾಲಿ ಸುಗ್ರೀವರು ಅವನನ್ನು ಅಟ್ಟಿಸಿಕೊಂಡು ಹೋದರು. ಮಾಯಾವಿಯು ದೊಡ್ಡ ಬಿಲವೊಂದನ್ನು ಪ್ರವೇಶಿಸಿದ. ವಾಲಿಯು ಅವನ ಹಿಂದೆಯೇ ಹೋದ. ಬಿಲದ ಒಳಗೆ ಹೋಗುವಾಗ ಸುಗ್ರೀವನಿಗೆ ನೀನು ಹೊರಗೇ ಇರು ಎಂದು ಹೇಳಿದ. ಸುಗ್ರೀವ ಹೊರಗೆ ನಿಂತ. 1 ದಿನವಾಯಿತು, 2 ದಿನವಾಯಿತು. ವಾರಗಳು ಕಳೆದು ತಿಂಗಳುಗಳೇ ಉರುಳಿದವು. ಆದರೆ ವಾಲಿಯ ಪತ್ತೆಯೇ ಇಲ್ಲ. ಸುಗ್ರೀವನಿಗೆ ಚಿಂತೆಯಾಯಿತು. ಒಳಗೆ ಹೋಗಲೇ ಎಂದು ಯೋಚಿಸಿದ. ಆದರೆ ಅಣ್ಣನು ಇಲ್ಲಿಯೇ ಇರು ಎಂದು ಆಜ್ಞಾಪಿಸಿದ್ದಾನೆ. ಏನು ಮಾಡುವುದೆಂದು ತೋರದೆ ಸುಗ್ರೀವ ಚಡಪಡಿಸಿದ. ವಾಲಿಯು ಬಿಲದ ಒಳಗೆ ಹೋಗಿ ಸುಮಾರು 1 ವರ್ಷವೇ ಕಳೆಯಿತು. ಒಂದು ದಿನ ಇದ್ದಕ್ಕಿದ್ದಂತೆ ಬಿಲದ ಒಳಗಿನಿಂದ ರಾಕ್ಷಸರ ಆರ್ಭಟ ಕೇಳಿಬಂತು. ಒಳಗಿನಿಂದ ಬಳಬಳನೆ ರಕ್ತದ ಪ್ರವಾಹ ಹರಿದು ಬಂತು. ಆದರೆ ವಾಲಿಯ ಸದ್ದೇ ಇಲ್ಲ. ಸುಗ್ರೀವನಿಗೆ ಬಹಳ ದುಃಖವಾಯಿತು. ಅಯ್ಯೋ, ನಮ್ಮ ಅಣ್ಣನನ್ನು ರಾಕ್ಷಸರು ಕೊಂದು ಬಿಟ್ಟರೆ ಎಂದು ಕಣ್ಣೀರು ಸುರಿಸಿದ. ರಾಕ್ಷಸರು ತಪ್ಪಿಸಿಕೊಂಡು ಬರದೇ ಇರುವಂತೆ ಬಿಲದ ಬಾಯಿಗೆ ದೊಡ್ಡ ಗಾತ್ರದ ಬಂಡೆಯೊಂದನ್ನು ಅಡ್ಡವಾಗಿಟ್ಟ. ಭಾರವಾದ ಹೃದಯದಿಂದ ಕಿಷ್ಕಿಂಧೆಗೆ ಹಿಂದಿರುಗಿದ. ಎಲ್ಲರಿಗೂ ನಡೆದ ಸಂಗತಿಗಳನ್ನು ತಿಳಿಸಿದ. ಅಯ್ಯೋ,
ವಾಲಿ ಸತ್ತು ಹೋದ, ನಮ್ಮ ರಾಜ್ಯ ಅನಾಥವಾಯಿತು ಎಂದು ಪ್ರಜೆಗಳು ಸಂತಾಪಪಟ್ಟರು. ಈಗ ಸುಗ್ರೀವನೇ ನಮ್ಮ ರಾಜನಾಗಲಿ ಎಂದು ತೀರ್ಮಾನಿಸಿದರು. ಸುಗ್ರೀವನಿಗೆ ಪಟ್ಟಾಭಿಷೇಕ ಮಾಡಿದರು. ಸುಗ್ರೀವ ಧರ್ಮದಿಂದ ರಾಜ್ಯವಾಳಲಾರಂಭಿಸಿದ. ಇದ್ದಕ್ಕಿದ್ದಂತೆ ಒಂದು ದಿನ ವಾಲಿ ಕಿಷ್ಕಿಂಧೆಗೆ ಬಂದು ಬಿಟ್ಟ. ಜನರಿಗೆಲ್ಲ ಆಶ್ಚರ್ಯವೋ ಆಶ್ಚರ್ಯ. ಸತ್ತು ಹೋದ ಎಂದು ತಿಳಿದುಕೊಂಡಿದ್ದ ವಾಲಿ ಅವರ ಮುಂದೆಯೇ ಧುತ್ತೆಂದು ಬಂದು ನಿಂತಿದ್ದ. ಸುಗ್ರೀವನಿಗೆ ವಾಲಿಯು ಕಿಷ್ಕಿಂಧೆಗೆ ಬಂದ ವಿಷಯ ತಿಳಿಯಿತು. ಅವನು ಓಡೋಡಿ ಬಂದ. ಅಣ್ಣನನ್ನು ನೋಡಿ ಆನಂದದಿಂದ ಕುಣಿದಾಡಿದ. ಕಿರೀಟವನ್ನು ತಲೆಯಿಂದ ತೆಗೆದು ಅಣ್ಣನ ಕಾಲ ಬುಡದಲ್ಲಿ ಇಟ್ಟ. ಅಣ್ಣ, ನೀನು ಬದುಕಿ ಹಿಂದಿರುಗಿರುವುದು ನಮಗೆಲ್ಲರಿಗೂ ಬಹಳ ಸಂತೋಷವಾಗಿದೆ. ನಿನ್ನ ಪರವಾಗಿ ಇಷ್ಟು ದಿನ ನಾನು ರಾಜ್ಯವಾಳಿದೆ. ಇದು ಈ ಕಿರೀಟವನ್ನು ಒಪ್ಪಿಸಿಕೊ. ಇನ್ನು ಮುಂದೆ ಮತ್ತೆ ನೀನೇ ನಮ್ಮ ರಾಜ. ನಾವೆಲ್ಲ ನಿನ್ನ ಸೇವಕರು ಎಂದ. ಸುಗ್ರೀವನು ಎಷ್ಟೇ ವಿನಯದಿಂದ ಈ ಮಾತುಗಳನ್ನು ಹೇಳಿದರೂ ವಾಲಿಗೆ ಸಂತೋಷವಾಗಲಿಲ್ಲ. ಅವನು ಮಂತ್ರಿಗಳನ್ನು ಕುರಿತು, ಈ ಸುಗ್ರೀವ ಮಹಾ ಮೋಸಗಾರ, ಅಣ್ಣನಿಗೆ ದ್ರೋಹ ಬಗೆದವನು, ಇವನನ್ನು ರಾಜ್ಯದಿಂದ ಓಡಿಸಬೇಕು ಎಂದ. ಸುಗ್ರೀವ ಅದರಿಂದ ಬಹಳ ದುಃಖಗೊಂಡ. ಅಣ್ಣನ ಮೇಲೆ ಅವನಿಗೆ ಅಪಾರ ಭಕ್ತಿ ಇತ್ತು. ಆದರೇಕೋ ವಾಲಿ ಹುಚ್ಚು ಹುಚ್ಚಾಗಿ ಮಾತನಾಡುತ್ತಿದ್ದಾನೆ. ಆಗ ಮಂತ್ರಿಗಳು, ಮಹಾರಾಜ, ನಿನ್ನ ಕೋಪಕ್ಕೆ ಕಾರಣವೇನು? ನಿನ್ನ ತಮ್ಮ ಬಹಳ ಒಳ್ಳೆಯವನು. ಅವನು ಯಾವಾಗಲೂ ನಿನ್ನನ್ನೇ ನೆನೆಯುತ್ತಿದ್ದ. ರಾಜ್ಯವನ್ನು ಧರ್ಮದಿಂದಲೇ ಆಳುತ್ತಿದ್ದ. ಅವನ ಮೇಲೇಕೆ ಕೋಪಿಸಿಕೊಳ್ಳುವಿ? ಅವನು ನಿನಗೆ ಮಾಡಿದ ಅನ್ಯಾಯವಾದರೂ ಏನು ಎಂದು ಕೇಳಿದರು. ಆಗ ವಾಲಿಯು, ನಾನು ಮಾಯಾವಿಯನ್ನು ಅಟ್ಟಿಸಿಕೊಂಡು ಹೋದ ವಿಷಯ ನಿಮಗೆ ತಿಳಿದೇ ಇದೆ. ಆ ಮಾಯಾವಿ ಒಂದು ಬಿಲವನ್ನು ಪ್ರವೇಶಿಸಿದ. ನಾನು ಸುಗ್ರೀವನನ್ನು ಹೊರಗೆ ನಿಲ್ಲಿಸಿ ಬಿಲದೊಳಗೆ ಹೋದೆ. ಆ ಬಿಲ ತುಂಬಾ ದೊಡ್ಡದು. ಅದು ಹಲವಾರು ಪದರಗಳನ್ನು ಹೊಂದಿತ್ತು. ಜೊತೆಗೆ ಕತ್ತಲು ಕತ್ತಲು. ಆ ರಾಕ್ಷಸ ಎಲ್ಲಿ ಹೋದ ಎಂದು ತಿಳಿಯುವುದೇ ಕಷ್ಟವಾಯಿತು. ಅವನನ್ನು ಹುಡುಕುವುದಕ್ಕೆ ಸುಮಾರು 1 ವರ್ಷ ಬೇಕಾಯಿತು. ಅನಂತರ ಅವನೊಡನೆ ಭಾರಿ ಯುದ್ಧ ಮಾಡಿದೆ. ಅವನನ್ನು ಕೊಂದು ಹಾಕಿದೆ. ಅವನ ರಕ್ತದಿಂದ ಗುಹೆ ತುಂಬಿ ಹೋಯಿತು. ಆ ರಾಕ್ಷಸನನ್ನು ಕೊಂದ ನಂತರ ನಾನು ಬಿಲದ ಬಾಯಿ ಬಳಿಗೆ ಬಂದೆ. ನೋಡಿದರೆ ಅಲ್ಲಿ ದೊಡ್ಡ ಬಂಡೆಯೊಂದು ಬಾಗಿಲಿಗೆ ಅಡ್ಡವಾಗಿದೆ. ಈ ದ್ರೋಹಿ ನಾನು ಹೊರಗೆ ಬರಬಾರದೆಂದು ಆ ಬಂಡೆಯನ್ನು ಅಡ್ಡವಾಗಿಟ್ಟಿದ್ದ. ಆದರೆ ನಾನು ಅದನ್ನು ಒತ್ತರಿಸಿ ಹೊರಗೆ ಬಂದೆ. ಇಲ್ಲಿ ಬಂದರೆ ಈ ಪಾಪಿ ಸುಖವಾಗಿ ರಾಜ್ಯವಾಳುತ್ತಿದ್ದಾನೆ ಎಂದ. ಸುಗ್ರೀವನು ಕೈ ಮುಗಿದುಕೊಂಡು, ಅಣ್ಣ, ನನ್ನ ಬಗ್ಗೆ ವ್ರತ ಸಂಶಯ ಪಡಬೇಡ. ನಾನು ನಿಜವಾಗಿಯೂ ನಿನಗೆ ದ್ರೋಹ ಬಗೆಯುವವನಲ್ಲ. ಬಿಲದ ಹೊರಗೆ ರಕ್ತ ಹರಿದು ಬಂದಾಗ, ಕೇವಲ ರಾಕ್ಷಸರ ಆರ್ಭಟವೇ ಕೇಳಿದಾಗ ನೀನು ಮರಣವನ್ನಪ್ಪಿರಬಹುದೆಂದು ಭಾವಿಸಿ ಬಹಳ ದುಃಖಪಟ್ಟೆ. ಆ ರಾಕ್ಷಸನು ಹೊರಗೆ ಬರದೇ ಇರಲಿ ಎನ್ನುವುದಕ್ಕೋಸ್ಕರ ಬಂಡೆಯನ್ನು ಅಡ್ಡವಾಗಿಟ್ಟೆ. ಖಂಡಿತ ನನ್ನನ್ನು ತಪ್ಪು ತಿಳಿಯಬೇಡ ಎಂದು ಪ್ರಾರ್ಥಿಸಿಕೊಂಡ. ಆದರೆ ವಾಲಿಗೆ ಸಮಾಧಾನವಾಗಲಿಲ್ಲ. ಅವನು ಸುಗ್ರೀವನ ಹೆಂಡತಿ ರುಮೆಯನ್ನು ಬಲಾತ್ಕಾರವಾಗಿ ತನ್ನ ಅರಮನೆಗೆ ಕರೆದೊಯ್ದು ಸುಗ್ರೀವನಿಗೆ ನನ್ನ ರಾಜ್ಯವನ್ನು ಬಿಟ್ಟು ಹೊರಡು ಎಂದು ಆಜ್ಞಾಪಿಸಿದ. ಹೀಗೆ ಸುಗ್ರೀವನು ಹೆಂಡತಿಯನ್ನು ರಾಜ್ಯವನ್ನು ಕಳೆದುಕೊಂಡು ಕಾಡಿಗೆ ಬಂದು ಸೇರಿದ್ದ. ಇದೇ ರೀತಿಯಾಗಿ ವಾಸ್ತವದಲ್ಲಿ ಏನು ನಡೆದಿದೆ ಎಂಬುದನ್ನು ತಿಳಿದುಕೊಳ್ಳುವ ಸಂಯಮವು ಇಲ್ಲದೆ ಹೋದರೆ, ಅಥವಾ ಉಳಿದವರ ಬಳಿಯಲ್ಲಾದರೂ ಗೂಢಚಾರರ ಮೂಲಕವಾದರೂ ವಾಸ್ತವ ಸ್ಥಿತಿಗತಿಗಳನ್ನು ರಾಜನಾದವನು ತಿಳಿದುಕೊಳ್ಳದೆ ಆ ಕ್ಷಣದಲ್ಲಿ ಸಂಯಮವನ್ನು ಕಳೆದುಕೊಂಡು ತನ್ನ ಭಾವನೆಗಳಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟರೆ, ಆ ಭಾವುಕತೆಯ ಸಲುವಾಗಿ ನಡೆದುದು ಏನೋ, ಆದರೆ ತಾನು ಅಂದುಕೊಂಡದ್ದೇ ಮತ್ತೇನೋ ಆಗಿ ಆ ಕಾರಣದಿಂದಾಗಿ ಅತ್ಯಂತ ಆಪ್ತರಾಗಿದ್ದ ಅಣ್ಣ ತಮ್ಮಂದಿರ ನಡುವೆಯೂ ಕೂಡ ಬಿರುಕು ಬಿಡುವಂತಹ ಪ್ರಸಂಗ ಬರುತ್ತದೆ. ಈ ರೀತಿಯಾಗಿ ಸುಗ್ರೀವನು ಯಾವಾಗಲೂ ವಾಲಿಯ ಭೀತಿಯಲ್ಲೇ ಇರುತ್ತಿದ್ದುದರಿಂದ ಶ್ರೀರಾಮ ಲಕ್ಷ್ಮಣರನ್ನು ಕಂಡಾಗ ಅವನಿಗೆ ಹೆದರಿಕೆಯಾಯಿತು. ಅವರು ವಾಲಿಯ ಕಡೆಯವರಿರಬಹುದೇ ಎಂದು ಸಂಶಯವಾಯಿತು. ಅವನು ತನ್ನ ಜೊತೆಯವರೊಡನೆ ಮತಂಗಾಶ್ರಮವನ್ನು ಪ್ರವೇಶಿಸಿದ. ನಂತರ ಹನುಮಂತನನ್ನು ಕುರಿತು, ಅವರಿಬ್ಬರು ಯಾರು, ಇಲ್ಲಿಗೇಕೆ ಬಂದಿದ್ದಾರೆ ಎಂಬುದನ್ನು ವಿಚಾರಿಸಿಕೊಂಡು ಬಾ ಎಂದು ಹೇಳಿ ಕಳುಹಿಸಿದನು. ಹನುಮಂತನು ವಾಯುಪುತ್ರ. ಅವನ ತಾಯಿಯ ಹೆಸರು ಅಂಜನಾದೇವಿ.
ಆದ್ದರಿಂದ ಹನುಮಂತನಿಗೆ ಆಂಜನೇಯ ಎಂದು ಹೆಸರು. ಹನುಮಂತನು ಅತ್ಯಂತ ಬಲಶಾಲಿ, ವಾಯು ವೇಗದಿಂದ ಓಡಬಲ್ಲವನು, ಆಕಾಶದಲ್ಲಿ ಹಾರಬಲ್ಲವನು. ಅವನು ಚಿಕ್ಕ ಹುಡುಗನಾಗಿದ್ದಾಗ ಸೂರ್ಯನನ್ನು ನೋಡಿ ಹಣ್ಣು ಎಂದು ಭ್ರಮಿಸಿದನು. ಅದನ್ನು ಹಿಡಿಯಲು ಆಕಾಶಕ್ಕೆ ಜಿಗಿದನು. ಆಗ ಇಂದ್ರನು ಅವನಿಗೆ ವಜ್ರಾಯುಧದಿಂದ ಪೆಟ್ಟು ಕೊಡಲು ಆಂಜನೇಯನು ಒಂದು ಬಂಡೆಯ ಮೇಲೆ ಬಿದ್ದನು. ಆಗ ಅವನ ಹನು ಅಂದರೆ ಕೆನ್ನೆಯ ಭಾಗವು ಊದಿಕೊಂಡಿತು. ಅಂದಿನಿಂದ ಅವನಿಗೆ ಹನುಮಂತ ಎಂದು ಹೆಸರು ಬಂತು. ಅವನು ಚಿರಂಜೀವಿ, ಆದ್ದರಿಂದ ಅವನಿಗೆ ಸಾವಿನ ಹೆದರಿಕೆ ಇರಲಿಲ್ಲ. ಅಂತಹ ಮಹಾತ್ಮ ಹನುಮಂತ. ಅವನು ಸುಗ್ರೀವನ ಮಂತ್ರಿ ಮತ್ತು ಅಂತರಂಗದ ಗೆಳೆಯ. ಹನುಮಂತನು ಸುಗ್ರೀವನ ಅಪ್ಪಣೆಯಂತೆ ಶ್ರೀರಾಮ ಲಕ್ಷ್ಮಣರ ಬಳಿಗೆ ಬಂದನು. ವಿನಯದಿಂದ, ಅಯ್ಯ, ನೀವು ಯಾರು? ನೋಡಲು ಅಶ್ವಿನೀ ದೇವತೆಗಳಂತೆ ರೂಪವಂತರಾಗಿದ್ದೀರಿ. ಬಲವಾದ ಮೈಕಟ್ಟನ್ನು ಹೊಂದಿದ್ದೀರಿ. ನಿಮ್ಮ ಮುಖದಲ್ಲಿ ರಾಜಕುಮಾರರ ಕಳೆ ಇದೆ. ಆದರೆ ತಪಸ್ವಿಗಳಂತೆ ನಾರು ಮಡಿಯುಟ್ಟಿದ್ದೀರಿ. ನಿಮ್ಮ ಮುಖಗಳು ಅಲೌಕಿಕ ಪ್ರಭೆಯಿಂದ ಕಂಗೊಳಿಸುತ್ತಿವೆ. ಆದರೆ ಚಂದ್ರನನ್ನು ಮೋಡಗಳು ಮುಸುಕಿದಂತೆ ಯಾವುದೋ ಪ್ರಬಲವಾದ ದುಃಖದ ಛಾಯೆಯಿಂದ ನೀವು ಕಳೆಗುಂದಿದ್ದೀರಿ. ನೀವು ಇಲ್ಲಿಗೆ ಬಂದಿರುವ ಉದ್ದೇಶವೇನು? ದಯವಿಟ್ಟು ಹೇಳಿ ಎಂದನು. ಶ್ರೀರಾಮನು ಹನುಮಂತನ ವಿನಯ ಭಾವವನ್ನು ನೋಡಿ ಸಂತೋಷಗೊಂಡ. ಲಕ್ಷ್ಮಣನನ್ನು ಕುರಿತು, ಲಕ್ಷ್ಮಣ, ಈ ಕಪಿವೀರನ ಮಾತುಗಳನ್ನು ಕೇಳಿದೆಯಾ? 4 ವೇದಗಳನ್ನು ಸ್ವರ ಮತ್ತು ಅರ್ಥಸಹಿತವಾಗಿ ಅಧ್ಯಯನ ಮಾಡದಿರುವವನಿಗೆ ಇಷ್ಟು ಚೆನ್ನಾಗಿ ಮಾತನಾಡಲು ಸಾಧ್ಯವಿಲ್ಲ. ಇವನ ಮಾತಿನಲ್ಲಿ ಒಂದೇ ಒಂದು ಅಪಶಬ್ದವೂ ಹೊರಡಲಿಲ್ಲ. ಇವನು ಮಾತನಾಡುವಾಗ ಮುಖ, ಕಣ್ಣು, ಹಣೆ, ಹುಬ್ಬುಗಳಲ್ಲಾಗಲಿ ಇತರ ಅಂಗಾಂಗಗಳಲ್ಲಾಗಲಿ ಯಾವ ವಿಕಾರವೂ ಕಾಣಲಿಲ್ಲ. ಇವನು ಅನಗತ್ಯವಾಗಿ ದೀರ್ಘವಾಗಿ ಮಾತನಾಡಲಿಲ್ಲ. ಹಾಗೆಂದು ಹೇಳಬೇಕಾದ ಯಾವ ವಿಷಯವನ್ನು ಬಿಡಲಿಲ್ಲ. ಮಾತನಾಡುವಾಗ ಸ್ವಲ್ಪವೂ ತಡವರಿಸಲಿಲ್ಲ. ವೇಗವಾಗಿಯೂ ಮಾತನಾಡಲಿಲ್ಲ. ಸಂದೇಹಕ್ಕೆ ಆಸ್ಪದವಾಗದಂತೆ ಯಾವುದೇ ಅಸ್ಪಷ್ಟ ಉಚ್ಚಾರಣೆಯನ್ನು ಮಾಡಲಿಲ್ಲ. ಇವನ ಮಾತು ಕೇಳುತ್ತಿದ್ದರೆ ಆನಂದ ಉಂಟಾಗುತ್ತಿದೆ. ನೀನು ಇವನಿಗೆ ನಮ್ಮ ವಿಷಯವನ್ನು ತಿಳಿಸು ಎಂದನು. ಈ ರೀತಿಯಾಗಿ ಮಾತನಾಡುವ ವ್ಯಕ್ತಿ ಸ್ಪಷ್ಟವಾಗಿ ಯಾವ ವಿಷಯವನ್ನು ತಿಳಿಸಬೇಕು, ಎಷ್ಟನ್ನು ತಿಳಿಸಬೇಕು, ಅಷ್ಟನ್ನು ಯೋಗ್ಯವಾದ ರೀತಿಯಲ್ಲಿ ಮಾತುಗಳ ಮೂಲಕ ಆತ ಹೇಳುವುದು ಸಾಧ್ಯವಾದರೆ ಅದನ್ನು ಕೇಳುವವರಿಗೂ ಕೂಡ ಆ ಮಾತು ಹೇಳುತ್ತಿರುವವನ ವಿಷಯದಲ್ಲಿ ನಂಬಿಕೆ ಮೂಡುತ್ತದೆ. ಆ ನಂಬಿಕೆಯ ಕಾರಣದಿಂದಾಗಿ ಅದೆಷ್ಟೋ ಕೆಲಸಗಳು ಅತ್ಯಂತ ಸುಲಲಿತವಾಗಿ ಮುಗಿದು ಹೋಗುತ್ತವೆ. ಲಕ್ಷ್ಮಣನು ವಿವರವಾಗಿ ತಮ್ಮ ವಿಚಾರವನ್ನು ಹೇಳಿದ. ಹನುಮಂತನಿಗೆ ಇವರು ವಾಲಿಯ ಕಡೆಯವರಲ್ಲವೆಂದು ತಿಳಿದು ಸಂತೋಷವಾಯಿತು. ಹಾಗೆಯೇ ಅವರಿಗೆ ಒದಗಿದ್ದ ಕಷ್ಟವನ್ನು ಕುರಿತು ದುಃಖವೂ ಆಯಿತು. ಅವನು ಹೇಳುತ್ತಾನೆ, ಅಯ್ಯ, ನನ್ನ ಹೆಸರು ಹನುಮಂತ. ನೀವು ಈಗ ಇರುವುದು ಕಿಷ್ಕಿಂಧ ರಾಜ್ಯದಲ್ಲಿ. ಇದನ್ನು ವೃಕ್ಷರಾಜನ ಹಿರಿಯ ಮಗನಾದ ವಾಲಿಯು ಆಳುತ್ತಿದ್ದಾನೆ. ವಾಲಿಯ ತಮ್ಮ ಸುಗ್ರೀವ ಎಂಬ ಕಪಿವೀರನಿದ್ದಾನೆ. ನಾನು ಸುಗ್ರೀವನ ಮಂತ್ರಿ. ವಾಲಿ ಮತ್ತು ಸುಗ್ರೀವರ ನಡುವೆ ವೈಮನಸ್ಯ ಉಂಟಾಗಿದೆ. ಸುಗ್ರೀವನು ತನ್ನ ಅಣ್ಣನ ಹೆದರಿಕೆಯಿಂದ ಈ ಋಷ್ಯಮೂಕ ಪರ್ವತದಲ್ಲಿದ್ದಾನೆ. ನಿಮ್ಮನ್ನು ನೋಡಿ ಅವನಿಗೆ ಭಯವಾಯಿತು. ಆದ್ದರಿಂದ ನಿಮ್ಮ ವಿಷಯವನ್ನು ತಿಳಿಯಲು ನಾನು ಎಲ್ಲಿಗೆ ಬಂದೆ. ನಾನು ನಿಮ್ಮನ್ನು ಸುಗ್ರೀವನ ಬಳಿಗೆ ಕರೆದುಕೊಂಡು ಹೋಗುತ್ತೇನೆ. ಸುಗ್ರೀವನು ನಿಮ್ಮನ್ನು ಕಂಡು ಸಂತೋಷ ಪಡುತ್ತಾನೆ. ಹೀಗೆ ಹೇಳಿದ ನಂತರ ಅವರಿಬ್ಬರನ್ನು ತನ್ನ ಭುಜದ ಮೇಲೆ ಕೂರಿಸಿಕೊಂಡು ಸುಗ್ರೀವನಿದ್ದ ಸ್ಥಳಕ್ಕೆ ಬಂದನು. ಸುಗ್ರೀವನಿಗೆ ವಿಷಯವನ್ನು ತಿಳಿಸಿ ಅವರ ಪರಿಚಯವನ್ನು ಮಾಡಿಸಿದನು. ಈ ರೀತಿಯಾಗಿ ಸಂಭವವೇ ಇಲ್ಲದಿದ್ದಂತಹ, ಅಸಂಭವವಾಗುವಂತಹ ಮನುಷ್ಯರಿಗೂ ಕಪಿಗಳಿಗೂ ನಡುವಿನ ಸ್ನೇಹವು ಉಂಟಾಗುತ್ತದೆ. ವಾನರರೆಂಬುವವರು ಬಹುಶಃ ಈಗಿನ ಕಾಲದಲ್ಲಿ ನಾವು ಅವರ ಅಂದರೆ ಅವರ ರಾಮಾಯಣದಲ್ಲಿ ಇರುವಂತಹ ಅವರ ವಿವರಣೆಗಳನ್ನು ಕಂಡು ಕಪಿಗಳೆಂದು ನಾವು ಹೇಳಿದರು. ಬಹುಶಃ ಆ ಕಾಲದಲ್ಲಿ ದಕ್ಷಿಣ ಭಾರತದ ಇಂದಿನ ದಟ್ಟಡವಿಯ ನಡುವೆಯಲ್ಲಿ ಇದ್ದಂತಹ ಯಾವುದೋ ಒಂದು ವನಚರಿಗಳ ಕುಲವಿರಬಹುದು.
ಈ ರೀತಿ ಅವರು ವನಚರಿಗಳಾಗಿ ವನದಲ್ಲಿಯೇ ಓಡಾಡುತ್ತಿದ್ದುದರಿಂದಲೇ ಅವರಿಗೆ ವಾನರರು ಎಂಬ ಹೆಸರೂ ಕೂಡ ಬಂದಿರಬಹುದು. ಅವರು ವಿಶಿಷ್ಟ ರೀತಿಯ ಮನುಷ್ಯ ವ್ಯಕ್ತಿಗಳೇ ಆಗಿದ್ದರೆ ಅಥವಾ ಕಾಡು ಜನಗಳಲ್ಲಿ ಅತ್ಯಂತ ವಿಭಿನ್ನವಾದ ಪ್ರಭೇದಕ್ಕೆ ಒಳಗಾಗಿದ್ದರೆ ಈ ಕುರಿತಂತೆ ಇನ್ನೂ ಹೆಚ್ಚಿನ ಸಂಶೋಧನೆಯನ್ನು ಮಾಡಬೇಕಾಗಿದೆ. ಏಕೆಂದರೆ ಅವರು ಮುಂದೆ ಆಡುವಂತಹ ಮಾತುಗಳು, ಮುಂದೆ ನಡೆದುಕೊಳ್ಳುವಂತಹ ರೀತಿ, ಸ್ವತಃ ಇಲ್ಲಿ ಶ್ರೀರಾಮಚಂದ್ರನೇ ಹನುಮಂತನ ಕುರಿತು ಆಡಿರುವ ಮಾತುಗಳನ್ನು ಕೇಳಿದರೆ ಅವರು ಅತ್ಯಂತ ಬುದ್ಧಿವಂತ ಜನಾಂಗವಾಗಿದ್ದರೆಂದು ತಿಳಿದು ಬರುತ್ತದೆ. ಕಾಡು ಮನುಷ್ಯರೆಂದ ಮಾತ್ರಕ್ಕೆ ಅವರು ಅನಾಗರಿಕರಾಗಿರಲಿಲ್ಲ. ಅವರಲ್ಲಿಯೂ ಕೂಡ ಶ್ರೇಷ್ಠವಾದ ನಾಗರಿಕತೆ ನೆಲೆಸಿತ್ತು. ಆ ಜನರೊಂದಿಗೆ ಸಾಮಾನ್ಯ ಮನುಷ್ಯರ ಸಂಪರ್ಕ ಇತ್ತೋ ಇಲ್ಲವೋ, ಇಲ್ಲಿ ಪ್ರಥಮ ಬಾರಿಗೆ ಶ್ರೀರಾಮಚಂದ್ರನು ಅವರುಗಳು ವಾಸವಿದ್ದ ಪ್ರದೇಶಕ್ಕೆ ಬಂದಾಗ ಅವರ ನಡುವೆ ಸಂಪರ್ಕವು ಬೆಳೆದು ಪರಸ್ಪರ ಸಹಕಾರವಾಗುತ್ತದೆ. ನಮಸ್ತೆ ಶಾರದಾ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.